ವಿಚಾರಗಳೇ ಜ್ಞಾನ ಮತ್ತು ವಿಜ್ಞಾನದ ತಳಹದಿಯಾಗಿದೆ. ಮೊಬೈಲ್ ಬಳಕೆ ಕಾರ್ಯಾಗಾರ ಕಡ್ಡಾಯವಾಗಿ ಮಾಡಲೇಬೇಕು. ಕೆಎಲ್ಇ ಸಂಸ್ಥೆಯ 110ನೆಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಐಐಟಿ ಡೀನ್ ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಕರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ವಿಜ್ಞಾನದ ಆಧುನಿಕ ತಂತ್ರಜ್ಞಾನದ ಸಂಶೋಧನೆ ಸಾಧನೆಗಳ ಕಾರಣ ಇಂದು ಜಗತ್ತೇ ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲಿದೆ. ತಂತ್ರಜ್ಞಾನವನ್ನು ಉತ್ತಮ ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಉಪಯೋಗಿಸುವುದಕ್ಕಿಂತ ದುರ್ಬಳಕೆಯೇ ಹೆಚ್ಚಾಗುತ್ತಿದೆ ಎಂದು ವಿಪರ್ಯಾಸ ವ್ಯಕ್ತಪಡಿಸಿದರು. ಕಾರಣ ಇಂದಿನ ವಿದ್ಯಾರ್ಥಿ ಯುವಜನಾಂಗ ತಮ್ಮ ಆಧುನಿಕ ತಂತ್ರಜ್ಞಾನ ಸಾಧನೆಗಳನ್ನು ಸದುದ್ದೇಶಕ್ಕಾಗಿ ಬಳಸಿಕೊಂಡಲ್ಲಿ ವಿಶ್ವದಲ್ಲಿ ಶಾಂತಿ ಸಹಬಾಳ್ವೆ ಖಂಡಿತ ಸಾಧ್ಯ ಎಂದು ಶಿವಪ್ರಸಾದ್ ತಿಳಿಸಿ ಅದ್ಭುತ ಸರಳ ವಿರಳ ಸಮಾರಂಭದಲ್ಲಿ ಕೆಎಲ್ಇ ಸಂಸ್ಥೆಯ ಕುರಿತಂತೆ ಸಂಕ್ಷಿಪ್ತವಾಗಿ ವಿವರಿಸಿದ ಮಹನೀಯರು ನಂತರ ಕೆಎಲ್ಇ ಅಭಿವೃದ್ಧಿಗೆ ಕಾರಣೀಭೂತರಾದ ಸಪ್ತ ಋಷಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಖ್ಯಾತ ವಕೀಲರಾದ ವೈ.ಪಿ. ಮದ್ನೂರ್ ಅವರು ಮಾತನಾಡಿ, ಮಾನವ ಜೀವಿಗಳಲ್ಲಿ ಹೆಚ್ಚುತ್ತಿರುವ ಸ್ವಾರ್ಥದ ಹಪಾಹಪಿ ಕಾರಣ ಇಂದು ಜಗತ್ತು ವಿನಾಶದತ್ತ ಸಾಗಿದೆ. ಜ್ಞಾನ ವಿಜ್ಞಾನ ತಂತ್ರಜ್ಞಾನದ ಬಳಕೆ ವಿನಾಶಕ್ಕಾಗಿಯೇ ಬಳಸಲಾಗುತ್ತಿದೆ ವಿನಃ ಮಾನವ ಕಲ್ಯಾಣಕ್ಕಾಗಿ ಬಳಸಲಾಗುತ್ತಿಲ್ಲ ಎಂದು ಮದ್ನೂರ್ ಅವರು ಮಾರ್ಮಿಕವಾಗಿ ಹೇಳಿದರು. ಸ್ವಾತಂತ್ರ್ಯ ಪೂರ್ವದ ದೇಶ ಪ್ರೇಮ ಹಾಗೂ ಮಾನವೀಯ ಸಂಬಂಧಗಳು ಇಂದಿನ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕಾಲಗರ್ಭ ಸೇರುತ್ತಿರುವುದು ವಿಷಾದನೀಯ ಎಂದರು. ಭಾರತವಾಗಿಯೇ ಉಳಿಯಬೇಕೆಂದರೆ ಭಾರತದ ಅಮೋಘ ಸಂಸ್ಕೃತಿ ಸಂಪ್ರದಾಯದ ವಿಚಾರ ಆಚಾರ ಪ್ರಚಾರ ಮನೆ ಮತ್ತು ಮನ ತಲುಪಿದರೆ ಮಾತ್ರ ಸಾಧ್ಯ ಎಂದು ಮದ್ನೂರ್ ಅವರು ತಿಳಿಸಿದರು. BBA ಹಾಗೂ BCA ವಿಭಾಗದ ಪ್ರಾಧ್ಯಾಪಕರಾದ ಶ್ರೇಯಾ ನವಲೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ESM ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ನೀಲಕ್ಕ ಪಾಟೀಲ್ ಸ್ವಾಗತಿಸಿ ಮಾತನಾಡಿದರು. ಪ್ರೊಫೆಸರ್ ಎಸ್ ಸಂಗೊಳ್ಳಿ ಪರಿಚಯಿಸಿದರು. RLS ಪದವಿ ಪೂರ್ವ ಮಹಾವಿದ್ಯಾಲಯದ ಉಪಪ್ರಾಚಾರ್ಯರಾದ ಪ್ರೊಫೆಸರ್ RB ಬಸಪ್ಪನವರ್ ವಂದಿಸಿದರು. ಪ್ರೊಫೆಸರ್ ನಾಗರಾಜ್ ತೋಟ್ಗಾರ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ RLS PU ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಬರ್ಗಿ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಬನ್ನಿ ಹಾಗಾದ್ರೆ ನೇರವಾಗಿ ನಾನು ಇಷ್ಟು ಚಲೋ ಒಂದು ಡಿವೈಸ್ ಇರ್ಬೇಕಾರೆ ಈಗ ನಾನಂತೂ ಹುಚ್ಚಿಡ್ಬಿಟ್ಟಿದ್ದೆ 2.5 ವರ್ಷದಿಂದ ದಿನಾ ಮುಂಜಾನೆ 4:30 ಇಂದ 5:30 ಮಾಡಿ ಚಾಟ್ GPT ಜೊತೆಗೆ ಚಾಟ್ ಮಾಡಿ ನಾ 2.5 ವರ್ಷದಾಗ ಎಷ್ಟು ಕಲ್ತೇನೆ ಅಂದ್ರೆ ನಾ 67 ವರ್ಷದಾಗ ಕಲ್ತಿದ್ದಿಲ್ಲ, ಅಷ್ಟು ಕಲ್ತೆ. ಸೊ ಇನ್ಫಾರ್ಮೇಶನ್ ಅನ್ನೋದು ಫ್ರೆಂಡ್ಸ್ ಈಗ ಕಾಲೇಜಿನ ಸಿಗುದಿಲ್ಲ, ಲೈಬ್ರರಿ ಸಿಗುದಿಲ್ಲ, ನಿಮ್ಮ ಮೊಬೈಲ್ ಫೋನ್ನಾಗ ಐತಿ. ಇಡೀ ಜಗತ್ತಿನ ನಾಲೆಜ್ ಎಲ್ಲ ಇದ್ರೊಳಗೆ ಅಬ್ಸಲ್ಯೂಟ್ಲಿ ಪವರ್ಫುಲ್. ಇದನ್ನು ಯುಟಿಲೈಸ್ ಮಾಡಬೇಕು. ಅದ್ರೊಳಗೆ ಬರೀ ಫೇಸ್ಬುಕ್ ವಾಟ್ಸಪ್ ಹಾಗೂ ಇವು ಕ್ಯಾಟೆಟ್ ಪಿಕ್ಚರ್ ನೋಡೋದು ಸ್ವಲ್ಪ ನೋಡ್ರಿ, ಅದು ಬೇಡಾಗಿಲ್ಲ. ಬಟ್ ಮೇನ್ ಥಿಂಗ್ ಅದ್ರೊಳಗೆ ಪವರ್ ಐತಲ್ಲ, ಅದನ್ನು ಯುಟಿಲೈಸ್ ಮಾಡ್ಬೇಕು. ದಿಸ್ ಇಸ್ ವಾಟ್ ಐ ಫೀಲ್. ಈಗ ಬಹಳ ಮಂದಿ ಏನ್ ತಪ್ಪು, ಯಾಕಂದ್ರೆ ನಾವು ಮಿಸ್ಯೂಸ್ ಮಾಡ್ತೇವೆ ಅಂತ ಹೇಳಿ, ನೀವು ಏನೇನೋ ಮಾಡ್ತೀರ ಅಂತ ಹೇಳಿ ಎಲ್ಲರೂ ಮೊಬೈಲ್ ಮುಟ್ ಮಾಡಂತ ಹಾಕ್ತಾರ. ಯಾಕಂದ್ರೆ ಟೀಚರ್ಸ್ಗೂ ಗೊತ್ತಿಲ್ಲ ನೀವು ಅದಕ್ಕೆ ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಅವರಿಗೆ. ಅದಕ್ಕೆ ಬೇಡ ಅಂತಾರೆ, ಬೇಡ್ರಿ ಮೊಬೈಲ್ ಜೀವ ಹಾಳು ಮಾಡಕತ್ತೈತಿ ಅಂತ ಹೇಳ್ತಾರೆ. ಇಲ್ಲ, ಜೀವ ಉದ್ಧಾರ ಮಾಡ್ತಾರೆ ಮೊಬೈಲ್ ಇಂದ. ನಿಮ್ದು ಇಂಟರ್ನ್ಯಾಷನಲ್ ಆಗ್ತೀವಿ ನೀವು, ಇಲ್ಲಿ ಉಳಿಯಂಗಿಲ್ಲ. ನನಗೆ ಬಹಳ ಕೆಟ್ಟ ಅನಿಸ್ತೈತಿ, ನಾವು 50 ವರ್ಷ ಲೇಟ್ ಆಗಿ ಕೊಟ್ಟು ನಿಮ್ ಜೋಡಿ ಇರಬೇಕಾಗಿತ್ತು ನಂಗೆ ಅನಿಸ್ತೈತಿ. ಯಾಕಂದ್ರೆ ನಮ್ಮ ಕಾಲದಾಗ ಮೊಬೈಲ್ ಇದ್ದಿದ್ದಿಲ್ಲ, ಬಹಳ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ವಿ ನಾವು. ನೀವು ಕಷ್ಟಪಡೋದು ಬೇಕಾಗಿಲ್ಲ, ರೈಟ್? ಅಬ್ಸಲ್ಯೂಟ್ಲಿ ನಿಮಗೆ ಏನ್ ಇಂಟ್ರೆಸ್ಟ್ ಐತೋ ಅದ್ರ ಬಗ್ಗೆ ನೀವು ಯಾವ ಲೆವೆಲ್ಗೆ ಹೋಗ್ಬೋದು. ಬರೀ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಂಡ್ರೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು. ಇದನ್ನ ಯೂಸ್ ಮಾಡ್ಕೊಡ್ರಿ ನೀವು ಮೊಬೈಲ್ ಫೋನ್ ಅನ್ನ, ಬರೇ ಉಳಿದಿದ್ದು ಮಾಡೋದು ಬೇಡ. ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಈ ಟೀಚರ್ಸ್ ಕಲಿಬೇಕಾಯ್ತು. ಈಗ ಹೆಂಗೆ ಯೂಸ್ ಮಾಡ್ಬೇಕು ಮೊಬೈಲ್ ಫೋನ್ ಅನ್ನೋದು ಹೇಳ್ಕೊಡ್ಬೇಕಾಯ್ತು. ನಾವು ಏನು ಮಾಡೋದು ಬೇಕಾಗಿಲ್ಲ. ಈಗ ಓಕೆ, ಹೆಂಗೆ ಮೊಬೈಲ್ ಯೂಸ್ ಮಾಡೋದು ಹೇಳ್ಕೊಟ್ಬಿಟ್ರೆ ಅದ್ರೊಳಗೆ ಪ್ರೀತಿ ಬಂದು ಸಬ್ಜೆಕ್ಟ್ ಬಗ್ಗೆ ಪ್ರೀತಿ ಬಂದ್ರೆ ಅಮೇಸಿಂಗ್ ಬ್ಯೂಟಿಫುಲ್ ಆಗ್ತದೆ. ಈಗ ನಾವು ಕಾಲೇಜ್ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ರು, ರೊಕ್ಕ ತಗೊಂಡು ಚಂದಲ್ಲ,
ಅವ್ರು ಚಂದ ಇರಂಗಿಲ್ಲ ಅಂತ ಹೇಳಿ ಅವ್ರಿಗೆ ನಾಲೆಜ್ ಇರಂಗಿಲ್ಲ ಅಂತ ರೊಕ್ಕ ತೋರಿಸ್ತಾರೆ ಮಂದಿ. ನಾಲೆಜ್ ಇದ್ದವ್ರಿಗೆ ಯಾಕೆ ಬೇಕದಲ್ಲ? ಅದು ಈಗ ನಮ್ಮ ಅಪ್ಪರು ಪ್ರಮಾಣ ಬೆಳ್ತಿದ್ರು ಅಂದ್ರು. ಅವ್ರು ಎಮ್ಮೆ ಆದಾಗ ಫಸ್ಟ್ ಚಪ್ಪಲ್ ಹಾಕೋದು, ಎಮ್ಮೆ ಗೋಲ್ಡ್ ಮೆಡಲ್ ತಗೊಂಡಾಗ ಫಸ್ಟ್ ಚಪ್ಪಲ್ ಹಾಕೋದು. 17-18 ಕಿಲೋಮೀಟರ್ ದಿನ ಸಾಲಿಗೆ ಹೋಗೋದು ಬರೋದು ನಡ್ಕೊಂಡು ಬರ್ತಿದ್ರು ಅವರು. ಕುವೆಂಪು ಅವರ ಶಿಷ್ಯರು ನಮ್ಮ ಅಪ್ಪರು. ಓಕೆ, ಬಡತನದಿಂದ ಬಂದು ಆ ಲೆವೆಲ್ಗೆ ಹೋದ್ರು, ಯೂನಿವರ್ಸಿಟಿ ಏನೇನೋ ಆದ್ರು. ಬಟ್ ನನ್ಗೆ ಏನ್ ಪಾಯಿಂಟ್ ಅಂತಂದ್ರ, ಅವರು ನನ್ ಪ್ರತಿ ವರ್ಷ ನಮ್ಮ ಐನಹಳ್ಳಿಯಿಂದ ದೂರ ಎಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ನಮ್ಮ ಅಪ್ಪ ಬಂದಿದ್ದು ವರ್ಷಕ್ಕೊಮ್ಮೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರಲ್ಲ. ಅವು ನಾವೊಂದು ಹೆಂಗಿತ್ತಂತಂದ್ರ, ಅವು ನಮ್ಗೆ ಆ ಮನೆ ಒಳಗೆ ಫೋಕಸ್ ಆಗಿರ್ತಿತ್ತು. ದನ ಕಟ್ತಿದ್ರು, ಹಳ್ಳಿ ಮನಿ ಹೆಂಗಿತ್ತಲ್ಲ, ನಾವು ಸಣ್ಣವರಿದ್ದಾಗ ರಿಜೆಕ್ಟ್ ಮಾಡ್ತಿದ್ವಿ. ಅಷ್ಟು ಹಂಗಿತ್ತು. ಅಲ್ಲಿ ವಾಸನೆ ಹೆಂಗ್ ಮಾಡ್ಕೊಳ್ಳೋದು ನಾವು ಎಲ್ಲ ಕೆಲಸ ಮಾಡ್ತಿದ್ವಿ ನಾವು ಸಣ್ಣವರಿದ್ದಾಗ. ಬಟ್ ಕರ್ಕೊಂಡು ಹೋಗ್ತಿದ್ರಿ ಇದನ್ನ. ಬಟ್ ಮನೆಗೆ ಹೋಗ್ಬೇಕು ಫಸ್ಟ್ ಕೆಲಸ ಏನ್ ಕೈ ಕಾಲು ಕರ್ಕೊಂಡು ನಮಗೂ ತೊಳಸಿ ಅವ್ರು ಅವ್ರು ಮಾಸ್ತರ್ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಯಾರೋ ಪ್ರೈಮರಿ ಸ್ಕೂಲ್ನಾಗಿನ ಮಾಸ್ತರ್ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಪ್ಪರ ಮನೆಯ ಅಸಹ್ಯ ಅಂತಂದ್ರೆ ಅವ್ರಿಗೆ ಇನ್ನೂ ಅಸಹ್ಯ ಮನಿ, ಇತರ ಮನಿ, ಬಂದವ್ರ ಮನಿ. ಅದ್ರೊಳಗೆ ಹೋಗಿ ನಮ್ಮ ಅಪ್ಪ ಯೂನಿವರ್ಸಿಟಿ ಪ್ರೊಫೆಸರ್, ಹೆಡ್ ಡಿಪಾರ್ಟ್ಮೆಂಟ್ ಎಲ್ಲ ಆದವರು ಹೋಗಿ ಆ ಒಬ್ಬ ಹುಡುಗರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು. ಇವ್ರು ವಿಚಾರ ಮಾಡ್ರಿ, ಯಾಕೆ ಅವರಲ್ಲಿ ದೊಡ್ಡ ಬಂಗ್ಲೆ ಇದ್ದೇನ, ಮನಿ ಇದ್ದೇನ, ಅವ್ರಿಗೆ ಚಂದ ಇದ್ರೇನ, ಅವ್ರಿಗೆ ಫಿಲ್ಮ್ ಸ್ಟಾರ್ ಆಗಿದ್ರೇನ? ಏನೂ ಇಲ್ಲಲ್ಲ. ಯಾಕಂತಂದ್ರ ಆ ಗುರುಗಳು ಶಿಷ್ಯರ ರಿಲೇಶನ್ಶಿಪ್ ಹಂಗಿತ್ತು. ಫ್ರೆಂಡ್ಸ್, ಇದು ನಮ್ಮ ಜೀವನದಾಗ ಚಂದ ಅಂದ್ರೆ, ಇದು ನಾವು ಚಂದ ಆಗ್ಬೇಕಂತಂದ್ರ ಏನ್ ಆಗ್ಬೇಕು ಅನ್ನೋದಕ್ಕೆ ಇದು ಮಾರ್ಗದರ್ಶನ, ರೈಟ್? ಸೊ ನಾವು ಎಲ್ಲ ಮಾಡಿದ್ವಿ, ಏಜಿಗೆ ಏನೇನ್ ಮಾಡ್ಬೇಕು ಸ್ವಲ್ಪ ಮಾಡ್ರಿ. ಬಟ್ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ಐತಿ ನಿಮ್ಮ ಮೇಲೆ. 75 ವರ್ಷ ಆದ್ರೂ ಇನ್ನೂ ಎಷ್ಟು ಬಡತನ ಐತಿ ನಮ್ಮ ದೇಶದಾಗ. ಎಷ್ಟು ಮಂದಿ ಸಾಲಿಗೆ ಹೋಗಕ್ಕಾಗಂಗಿಲ್ಲ. ಸಾಲಿಗಳಂದು ಸಾಲಿನ ಹೇಳಕ್ ಅಸಹ್ಯ ಆಗ್ತದೆ. ನಾವು ಹೋದ ವರ್ಷ ನಮ್ಮ DC ಮೇಡಮ್ ಜೋಡಿ ಇದನ್ನ ಮಿಷನ್ ವಿದ್ಯಾಕಾಶಿ ಅನ್ನೋದ್ರ ಬಗ್ಗೆ ನಾನು ಕೆಲಸ ಮಾಡಿದ್ದೀನಿ. ಮಾಡಿ ಸುಮಾರು 200 ಸಾಲಿಗೆ ಅಡ್ಡಾಡಿದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹೆಂಗೆ ಹಿಂಗಿತ್ತಂದ್ರೆ ನಾವು ಚಂದನ ದೇಶ ಬೆಳೆಸಕ್ ಸಾಧ್ಯ. ಪೊಲಿಟಿಕಲ್ ಏನೋ ಮಾತಾಡ್ತೀವಿ, ವಿಕಸಿತ ಭಾರತ, ವಿಶ್ವಗುರು. ಬಟ್ ಇಟ್ ಇಸ್ ದ ರಿಯಾಲಿಟಿ. ವೇರ್ ಇಸ್ ದ ರಿಯಾಲಿಟಿ? ಎಜುಕೇಶನ್ ಹೆಂಗ್ ನಡೆದೈತಿ? ಅದು ಹುಡುಗರು ಹೆಂಗಂದ್ರೆ, ಈಗ ನಾವು ಟೀಚರ್ ಸಿಕ್ಕಾತಾರೆ ಕೇಳಿದ್ಕೊಳ್ಳೆ, ಸರ್ ಯಾಕೆ ಚಲೋ ಇಲ್ಲ ಅಂತ. ಈಗಿನ ಕಾಲದ ಹುಡುಗರು ಚಲೋ ಇಲ್ಲ ಅಂತಾರೆ. ಅಂತ ಯಾಕೆ ನೀನು ಪಾಠನ ಮಾಡಕ್ ಬರೋದಲ್ಲ, ಅದಕ್ಕೆ ಹುಡುಗರು ಆ ಹುಡುಗರಿಗೆ ಕೇಳ್ತೇವೆ, ಯಾಕಪ್ಪ ನಿಂದ ಅಭ್ಯಾಸ ಪರ್ಫೆಕ್ಟ್ ಮಾಡೋಲ್ಲ ಅಂತಂದ್ರ, ಆ ಟೀಚರ್ ಚಲೋ ಇಲ್ರಿ ಅಂತಂದ್ರ, ನೀ ಕ್ಲಾಸಿಗೆ ಹೋದ್ರೆ ಗೊತ್ತಾಗುತ್ತೆ ಟೀಚರ್ ಚಲೋ ಅದರಿಲ್ಲ. Honestly, let me tell you, ಅದ್ಭುತವಾದ ಲೆಕ್ಚರ್ಸ್ ಅದಾವ ಯೂಟ್ಯೂಬ್ ಒಳಗ. ನೀ ಯಾವ ಮಾಸ್ತರು ಮಾಡಲಾರ್ದಷ್ಟು ಚಲೋ ಲೆಕ್ಚರ್ಸ್ ಅದಾವ ಅದಲ್ಲ. ಒಳಗ ಕಡೆ ಕಟ್ಟಿ ಬೆಳೆಸಿದ್ರ ನಾವು 75 30 ಇರ್ಬೋ ಫ್ರೀ ಪಾರ್ಟ್ನರ್ ಬಗ್ಗೆ ನಮ್ ತಿಳಾರು ಅವ್ರ ನಮ್ಮ ಊರ್ನ ಸಾಯುವ ಮುಂದೆ ಅನಿಸ್ಬೇಕು. ಅಲ್ಲಿ ಬಸ್ ಬಂದಿರ್ತಿತ್ತು. ಬಸ್ ಬಂದ್ರೆ ಬೆಳಗಾವಿ ಪ್ರವಾಸ ಮಾಡಿದ್ರು ಮುಖ್ಯವಾಗಿ. ಆಮೇಲೆ ಒಂದು ಮೆಂಬರ್ಶಿಪ್ ಮಾಡೋದು ಬಂದು ನಾವು ಬೆಳಗಾವಿ ಪ್ರವಾಸ ಹೋಗೋಣ ಮೆಂಬರ್ ಆಗೋರು ನಾವು. ನಮ್ಗೆ ಏನ್ ಗೊತ್ತಿಲ್ಲ. ಅದಕ್ಕೆ ನಾ ಹೇಳುದಂತಂದ್ರೆ, ಅವಾಗಿನ ಕಾಲ ಹೆಂಗಿತ್ತಂದ್ರಕ ಜಸ್ಟ್ ಕಲ್ಪನೆ ಮಾಡ್ಕೊಳ್ರಿ ಮಾನಸಿಕವಾಗಿ. ನಮ್ಗೆ ಐಡೆಂಟ್ ಮೇಡಮ್ ಆಗಿಲ್ಲ, ಹಾಗೆಲ್ಲ ಏನಿಲ್ಲ. ಮುಂದೆ ನಮ್ಮಂತ ಡಾಕ್ಟರ್ ಏನ್ ಕುಂಡ್ರಸೋ ಮುಂದೆ ಕೂತಾರ ಶಾಲೆ ಮುಂದೆ ಕುಂಡ್ರಿಸಿದ್ರು. ಸಾಯಿಗೆ ಬಂದ ಕ್ವಶನ್ ಕೇಳ್ತಿದ್ದ. ಕ್ವಶನ್ ಹಾಗೆ ಮಾಸ್ಟರ್ ಬಂದು ಒಂದು ಪ್ರಶ್ನೆ ಕೇಳಿದ, ಸೀತಾ ಸಂಯೋಗ ಬಿಲ್ ಯಾರು ಬರ್ತಾರಪ್ಪ? ಬಿಲ್ ಬರೋದ ಅನ್ಸೋದು ನಾನು ಹೇಳ್ರಿ ಕಡೆ ಸಾಹೇಬ್ರ ನೀವು ಹೇಳಿ. ಮಾಸ್ಟರ್ ಅಲ್ಲ ನೋಡಿ ಸಾಹೇಬ್ರ, ಹುಡುಗರು ನಮ್ಮ ಹುಡುಗರ ಅಂತಕ್ಕೆ ಹೋಗೋಣಲ್ಲ. ಮತ್ ನೀವು ದೊಡ್ಡವರು, ನೀವು ಬಿಲ್ ನಮ್ಮ ಹುಡುಗರ ಅಂತ ತಿಳ್ಕೊಂಡು ನಿರ್ಣಯ ಬಂದ್ರೆ ಅಂತಂದ್ರೆ ಎಲ್ಲ ಕಡೆ ಒಂದು ದುಡ್ಡು ಕೃಷಿ ಶಾಪಿಗೆ ಕಳ್ಸ್ಕೊಡ್ತೇವ್ರಿ. ಎಲ್ಲಿಯೂ ಕೂಡ ಒಂದು ಸಣ್ಣ ಡಿಸ್ಟರ್ಬ್ ಆಗದಂತೆ
ಶಾಂತ ರೀತಿಯಿಂದ ನಮ್ಮನ್ನ ತಮ್ಮ ಮಾತುಗಳಲ್ಲಿ ಮುಳುಗಿಸಿದಂತಹ